ರಾಮನಗರ ದಂಗಲ್ಗೆ ಟ್ವಿಸ್ಟು. ಸರ್ಕಾರ ವಕೀಲರ ಪ್ರತಿಭಟನೆಗೆ ಕೊನೆಗೂ ಮಾಡಿದು ಆ ಸಬ್ ಇನ್ಸ್ಪೆಕ್ಟರ್ನ ಯಾರನ್ನೋ ಒಬ್ಬರು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಈಗ ಸರಿ, ಅವ್ರ ವಕೀಲರು ಹಿಂದಕ್ಕೆ ಹೋಗಿದ್ದಾರೆ. ಅವ್ರು ಹೇಳಿದ್ರು ಸಸ್ಪೆಂಡ್ ಮಾಡಿರಿ, ನಾವು ವಾಪಸ್ ಹೋಗ್ತೀವಿ ಅಂತ. ಇನ್ನು 2 ದಿನ ಮೊದಲೇ ಮಾಡ್ಕೋಬೋದಾಗಿತ್ತಪ್ಪ. ಈಗ ಅವರು ಮತ್ತೆ ಅವ್ರ ಪ್ರತಿಭಟನೆ ಮುಂದುವರಿಸ್ತಾ ಇದ್ರಲ್ಲ ಸರ್, ಹಾಗಾಗಿ ತಣ್ಣಗೆ ಮಾಡಲೇಬೇಕಿತ್ತು. ಆಯ್ತು, ಈಗ ಹೋಯ್ತು. ಆಮೇಲೆ ನಾಳೆನು ವಿಧಾನಸೌಧ ಅದೆಲ್ಲ ಬಿಡಿಸ್ರು, ಅವ್ರು ಕೈ ಬಿಟ್ಟರು ಅವರು. ಈ ಮಧ್ಯೆ ಇದಕ್ಕೆಲ್ಲ ಕಾರಣ ಕುಮಾರಸ್ವಾಮಿ ಅಂತ CM ಅಥವಾ DCM ಯಾರು ಹೇಳಿದ್ದಾರೆ. ಆಲ್ ರೈಟ್, ಅದು ಇರೋದೇ, ಅದು ಯಾರೋ ಒಬ್ರು ಕಾರಣ ಅಂತ ಒಬ್ರು ಹೇಳ್ಕೊಂಡು ಹೋಗ್ತಾರೆ. DYSP ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ, ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ. ತಪ್ಪುಗಳು ಮಾಡುವಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ನಮ್ಮ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನ ರಾಮನಗರ ಜಿಲ್ಲೆದ ಒಂದು ಹಿಡಿತ ಏನಿದೆ ಅದನ್ನ ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಈ ತರದ ಅಧಿಕಾರಿಗಳು, ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ, ಕುಮ್ಮಕ್ಕಿಗೆ ಬಿಜೆಪಿ, ಜನತಾದಳ, ಕುಮಾರಸ್ವಾಮಿನೇ ಕಾರಣ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗುದೇ ಇರ್ಬೋದು. ಅದು ಮೈನಾರಿಟಿ ಅಂತ ಕಾಕತಾಳೀಯವಾಗಿ ಆಗಿರ್ಲೂಬಹುದು. ಬಟ್ ಲಾಯರ್ ಆಗಿ ಜಡ್ಜ್ ಮೇಲೆ ಪಬ್ಲಿಕ್ಲಿ ಹಾಕ್ತೀವಿ ಈ ಥರ ಸೋಷಿಯಲ್ ಮೀಡಿಯಾ ಅಂತಂದರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅದು ಆಮೇಲೆ ನಂದು ಹ್ಯಾಕ್ ಆಗಿತ್ತು ಅಂತ ಹೇಳಿ ಅದು ಗೊತ್ತಿಲ್ಲ ನನಗೆ, ನೋ ಐಡಿಯಾ, ನನಗೆ ಅದು ಐಡಿಯಾ ಇಲ್ಲ. ಬಟ್ ಆ ರೀತಿ ಆದರೆ ಮಾತ್ರ ವೆರಿ ಅನ್ಫಾರ್ಚುನೇಟ್. ಲಾಯರ್ಗಳು ವೆರಿ ಓತ್ ಎಕ್ಸಿಸ್ಟ್ ಆನ್ ದಟ್ ಸಿಸ್ಟಮ್ ಅಲ್ಲಿ. ಹಿಂಗೆ ಸಾಧ್ಯ? ಅದು ಯಾರು ಆಗಿರಲಿ, ವೆದರ್ ಇಟ್ಸ್ ಎ ಹಿಂದೂ ಅರೆ ಕ್ರಿಶ್ಚಿಯನ್ ಅರೆ ಮುಸ್ಲಿಂ, ನಾನು ಮಾತಾಡ್ತಿರೋದು ಅಲ್ಟಿಮೇಟ್ಲಿ ಊರ್ನವ್ರಿಗೆಲ್ಲ ಅಂತಿಮವಾಗಿ ನ್ಯಾಯಾಲಯ ಏನ್ ಹೇಳುತ್ತೆ ಕೇಳ್ಬೇಕಪ್ಪ ಅಂತಂತೀರಿ. ಅಲ್ಲಿ ಹೋಗಿ ವಾದ ಮಾಡೋ ಅವರೇ ಹಂಗೆ ಮಾಡ್ಬಿಟ್ರೆ ಕತೆ ಏನದು? ವೆರಿ ಅನ್ಫಾರ್ಚುನೇಟ್ ಅದು. ದೇಶದ ಪ್ರಮುಖ ಕಾನೂನು ತಜ್ಞ, ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ, ವಕೀಲ ಸಮುದಾಯದ ಭೀಷ್ಮ ಎಂದೇ ಖ್ಯಾತರಾಗಿದ್ದಂತಹ ಫಾಲಿ ಎಸ್ ನಾರಿಮನ್ ಇನ್ನಿಲ್ಲ. 70 ವರ್ಷಕ್ಕೂ ಹೆಚ್ಚು ಕಾಲ ವಕೀಲರಾಗಿದ್ದ 95 ವರ್ಷದ ಫಾಲಿ ಎಸ್ ನಾರಿಮನ್ ಇಂದು ನಸುಕಿನ ಜಾವ ದೆಹಲಿಯ ನಿವಾಸದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಪ್ರಧಾನಿ ಮೋದಿ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕುಮಾರಸ್ವಾಮಿ ಸೇರಿ ಇತರರು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. 1929ರಲ್ಲಿ ಇಂದಿನ ಮಯನ್ಮಾರ್ನಲ್ಲಿ ಜನಿಸಿದ ಅವರು 1950ರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲಿಕೆ ಆರಂಭ ಮಾಡಿದರು. 1971ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾದರು. 2 ವರ್ಷದಲ್ಲಿಯೇ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ನಿಯುಕ್ತಿಗೊಂಡರು. ಇದೀಗ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ವಿರೋಧಿಸಿ ನಾರಿಮನ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೂಡ ಕೊಟ್ಟಿದ್ರು. ಭೋಪಾಲ್ ಅನಿಲ ದುರಂತ, ನರ್ಮದಾ ಪುನರ್ವಸತಿ ಪ್ರಕರಣ, ಜಯಲಲಿತಾ ಅಕ್ರಮ ಆಸ್ತಿ ಗಳಿಕೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾದವನ್ನ ಮಂಡಿಸಿದ್ರು. ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗೂ ಪಾತ್ರರಾಗಿದ್ದರು. ನಾರಿಮನ್ ಒಬ್ಬ ವಕೀಲರು ಅನ್ನೋದಷ್ಟೇ ಅಲ್ಲ, ಬಹಳ ಪ್ರಖರವಾದಂತಹ ಸಂವಿಧಾನ ಪ್ರಿಯ, ನಿಯಮಗಳ ಪಾಲನೆ, ಒಂಥರ ಹೆಡ್ ಮಾಸ್ಟರ್, ಶಿಸ್ತು, ಒಂಥರ ಹೆಡ್ ಮಾಸ್ಟ್ರೇ. ಈಗ ಕರ್ನಾಟಕದ ಮಂತ್ರಿಗಳು ಕಾವೇರಿ ವಿಚಾರದಲ್ಲ ಕೂತಿದ್ದಾಗಲೂ ಬಹಳ ಮಂತ್ರಿಗಳು ಅದನ್ನು ಹೇಳುತ್ತಾರೆ, ಮಿಸ್ಟರ್ ಮಿನಿಸ್ಟರ್ ಲಿಸನ್ ರೈಟ್ ಅಂತ. ಅಂದರೆ ಒಂದು ಬ್ರಿಟಿಷ್ ಇದು ಒಂಥರ ಸ್ಟೈಲ್ ಅವ್ರದ್ದು, ಹೆಡ್ ಮಾಸ್ಟ್ರೇ ಅವರು ಹೆಚ್ಚು ಕಡಿಮೆ. ಹಾಗಾಗಿ ಸಹಜವಾಗಿ ಕರ್ನಾಟಕಕ್ಕೆ ಹೆಚ್ಚಿನ ನಂಟು. ಕಾವೇರಿ ಕೃಷ್ಣಾ ನದಿಯ ವ್ಯಾಜ್ಯಗಳನ್ನು ದಶಕಗಳ ಕಾಲ ನಡೆಸಿದ್ರು ನಮ್ಮ ರಾಜ್ಯದನ್ನು. ಕೆಲವರೆಲ್ಲ ಇವತ್ತು ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೆಷನ್ನಲ್ಲಿ, ಅಸೆಂಬ್ಲಿನಲ್ಲಿ ಕೂಡ. ಭಾಳ ಒಳ್ಳೆಯದು, ವೆರಿ ಗುಡ್ ಅದು ಮಾಡಿರೋದು. ಹಿಂದೆ ಈಗ MP ಪಾಟೀಲ್ ಹೇಳ್ದಂಗೆ ಯಾರು CM ಏನೋ ಟ್ವೀಟ್ ಮಾಡಿದ್ದಾರೆ, ಅದೆಲ್ಲ ಹಿಂದೆ ಒಂದ್ಸರಿ ಅಸೆಂಬ್ಲಿನಲ್ಲೋ ಯಾರೋ ಈ ಥರ ಬೈದಿದ್ರು. ಅವ್ರು ಬಾಯಿಗೆ ಬಂದಂಗೆಲ್ಲ ತೊಗೋತಾರೆ, ಏನು ಫೀಸ್ ತೊಗೋತಾರೆ, ವಾದ ಮಾತ್ರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಅವ್ರು ಈ ರೆಫ್ಯೂಸ್ ಟು ಅಪಿಯರ್, ನನಗೆ ಬೇಡ, ನಿಮ್ಮ ಫೀಸು ಬೇಡ, ನಿಮ್ದು ಇದು ಬೇಡ, ವಾಪಸ್ ಹೋಗಿ ಅಂತ. MP ಪಾಟೀಲ್ರು ಒಂದ್ಸರಿ ಇತ್ತೀಚೆಗೆ ಯಾವಾಗ ಸಿಕ್ಕಿದಾಗ ಇದನ್ನು ಹೇಳ್ತಿದ್ರು. ಇವತ್ತು ಹೇಳಿದ್ದನ್ನವರು ಬೆಂಗಳೂರಿಗೆ 5 TMC ನೀರು ಹೇಗೆ ಬಂತು? 5 TMC ಸಾಲಲ್ಲ, ಅದು ಪ್ರಶ್ನೆ ಬೇರೆ. ಬಟ್ 5 TMC ಕೊಡಬಾರ್ದು ಅನ್ನೋದು ತಮಿಳುನಾಡಿನ ವಾದ ಆಗಿತ್ತು. ಕಾರಣ ಬಹಳ ಸರಳ, ಬೆಂಗಳೂರು ಮಹಾನಗರ ಕಾವೇರಿಯ ಬೇಸಿನಿಂದ ಆಚೆ ಇದೆ, ಕೊಡಕ್ಕೆ ಬರಲ್ಲ ಅಂತವ್ರದ್ದು ವಾದ. ವಿಚ್ ಕೋರ್ಟ್ ಹ್ಯಾಡ್ ಅಗ್ರೀಡ್, ಆಲ್ಮೋಸ್ಟ್ ಒಪ್ಕೊಂಬಿಟ್ಟಿತ್ತು ಕೋರ್ಟ್ ಅದನ್ನು. ಕಾವೇರಿ ಜಲಾನಯನ ಪ್ರದೇಶದಿಂದ ಆಚೆ ಇರುವ ಊರಿಗೆ ಹೆಂಗೆ ಕೊಡ್ತೀರಿ ನೀರನ್ನ, ನೀವು ಕೊಡಕ್ಕೆ ಬರಲ್ಲ ಅಂದ್ಬಿಟ್ಟಿದ್ರು. ಬಟ್ ಆಗ ನಾರಿಮನ್ ಅವರು ಆಯಿತು ಕೊಡಬೇಡಿ, ಬಟ್ ದೀರ್ಘಕಾಲದ ಹಿಂದೆ ಕೃಷ್ಣಾ ನದಿ ಪಾತ್ರದಿಂದ ದೂರ ಇದ್ದಂತಹ ಮದ್ರಾಸ್ಗೆ ಕರ್ನಾಟಕ ಉದಾರವಾಗಿ ಕೃಷ್ಣಾಯಿಂದ ನದಿ ಕೊಡಲಿಲ್ವಾ ನೀರನ್ನ ಅವತ್ತು ಅಂತ.
ಆ ವಾದ ಒಂದೇ ಪಾಯಿಂಟಲ್ಲಿ ಹೇಗೆ ಬೆಂಗಳೂರಿಗೆ 5 TMC ನೀರು ಬಂತು ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ರು. ಅದನ್ನ ನೆನ್ಪು ಮಾಡ್ಕೊ. ಹಾಂ, ನೆನಪಿಸ್ಕೊಂಡು. ಹಾಗಾಗಿ ಗ್ರೇಟ್ ರಿಲೇಷನ್ಶಿಪ್ ನಮ್ಮ ರಾಜ್ಯದ ಜೊತೆ ಅವರಿಗೆ. ಇನ್ನು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಪರಿಷತ್ನಲ್ಲಿ ಸಿಎಂ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣ ಸಮರ್ಥಿಸಿದ್ದಾರೆ. ನಿನ್ನೆ ಮಾದರಿಯಲ್ಲೇ ಬಿಜೆಪಿ ವಿರುದ್ಧ ಬಿಜೆಪಿಯವರು ಇದಕ್ಕೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಭೋಜೇಗೌಡರನ್ನು ಉದ್ದೇಶಿಸಿ ಸಿಎಂ ಜೆಡಿಎಸ್ ಅಲ್ಲ, ಜೆಡಿಎಸ್ ಅಂದ್ರೆ ಜೆಡಿಸಿ ಅಂದ್ರೆ ಜನತಾ ಕಮ್ಯುನಲ್ ಅಂತ ಬದಲಾವಣೆ ಮಾಡ್ಕೊಳ್ಳಿ ಅಂತ ಸಲಹೆ ಕೊಟ್ಟರು. ಜೊತೆಗೆ ನೀವು ಜಾತ್ಯತೀತವಾದಿ ಆಗಿದ್ರೆ ಕಾಂಗ್ರೆಸ್ಗೆ ಬಂದ್ಬಿಡಿ ಅಂತ ಕೂಡ ಸಲಹೆ ಕೊಟ್ಟರು. ಅಂಬೇಡ್ಕರ್ ಸಮಾಧಿಗೆ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ ಎಂಬ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು. ಆಗ ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಎಂಬ ಸಮಜಾಯಿಷಿಯನ್ನ ವಿಪಕ್ಷಗಳು ಆಕ್ಷೇಪಿಸಿದ್ವು. ಆಗ ನಾನು ಶೂದ್ರ, ನೀವು ಶೂದ್ರ, ಯಾಕದೀಗ ಅಂತ ವಿಪಕ್ಷ ನಾಯಕರನ್ನ ಸಿಎಂ ಸುಮ್ಮನಾಗಿಸಿದ್ರು. ಕುವೆಂಪು ಅವರು ಏನ್ ಹೇಳಿದ್ದಾರೆ ಗೊತ್ತಾ ಮಿಸ್ಟರ್ ಭೋಜೇಗೌಡ? ಸರ್ವೋದಯವಾಗಲಿ ಸರ್ವರಲ್ಲಿ, ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯ. ಇಲ್ಲಿ ಕೂತ್ಕ ಅದು ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಕಂದ್ರೆ ಅಲ್ಲ, JDS ಅಲ್ಲ ಸೆಕ್ಯುಲರ್. ಈಗ ನೀವೇನ್ ಇಟ್ಕೋಬೇಕು ಅಂದ್ರೆ JDC. ಈಗ JDC ಸಭಾಪತಿ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಯಲ್ಲಿ ಮಾತ್ರ ಮಾತಾಡ್ತೀರಿ. ಅವ್ರ ಅಂತ್ಯಕ್ರಿಯೆ ಕೂಡ ದಿಲ್ಲಿಯಲ್ಲಿ 10 ಅಡಿ ಜಾಗ ಕೊಡ್ಲಿಲ್ಲ ಅನ್ನುವಂತ ನೋವು ಇರುವುದರಿಂದ ಅವ್ರು ಈ ಕಡೆ ಬಂದಿದ್ದಾರೆ. ಆಯ್ತು, ಅದು ನಿಜನೇ. ಕೂತ್ಕೊಳ್ಳಿ. ಅವರು ಕಾಂಗ್ರೆಸ್ ನಲ್ಲಿ ಇರ್ಲಿಲ್ಲ, ರಿಪಬ್ಲಿಕನ್ ಪಾರ್ಟಿನಲ್ಲಿ ಇದ್ದದ್ದು. ಅವರು ಎಲ್ಲಾಗಿದ್ರು ಕೂಡ ಅವರು ರಾಷ್ಟ್ರೀಯ ಸಂವಿಧಾನ ಬರೆದವರು. ಅವರಿಗೆ ನಾವು ನಮೋ ನಮೋಹ ಕೂತ್ಕೊಳ್ಳಿ. ಸಂವಿಧಾನ ಬರೆದ್ರಲ್ಲ, ಇಂಥ ಸಂವಿಧಾನ ಬರ್ಕೊಟ್ರಲ್ಲ. ನಾವು ನೀವೆಲ್ಲ, ನಾನು ಶೂದ್ರ, ನೀವು ಶೂದ್ರರು. ರವಿಕುಮಾರ್ನು ಶೂದ್ರ. ನಿಮ್ಗೆ ಯಾಕ್ರಿ ಇವೆಲ್ಲ? ಅಂದ್ರೆ ಏನು ಅರ್ಥ? ಅದು ಮಾತಾಡಬಾರ್ದು ಇದನ್ನ ಅಂತ ಹಂಗ ಹಿಸ್ಟಾರಿಕಲ್ ಫ್ಯಾಕ್ಟ್ ಅದು. ಹಾಂ ಸರ್, ಅಂಬೇಡ್ಕರ್ ಅವರಿಗೆ ಸಮಾಧಿಗೆ ಜಾಗ ಕೊಡಲಿಲ್ಲ ಅನ್ನೋದು ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್ ಅದು ಅಷ್ಟೇ. ಅವರು RPI ಎಲ್ಲಾದರೂ ಇದ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಇದ್ದವ್ರಿಗೆ ಮಾತ್ರ ಕೊಡಬೇಕು ಅನ್ನೋಕೆ ಅದೇ ನೆಹರು ಆಸ್ತಿ ಆಗಿತ್ತ ದಿಲ್ಲಿ? ಹೌದು, ಅವ್ರು ಈ ಪಕ್ಷ ನೆಹರು ಆಸ್ತಿನ ಹಂಗಾರದ ಅಥವಾ ಗಾಂಧಿ ಕುಟುಂಬದ ಆಸ್ತಿನ ಅದ ದಿಲ್ಲಿಯಾಗ? ಯಾಕೆ ಈಗಿನ ಥರ ಕಿಟ್ಲೆ ಮಾಡೋಣ ಅನ್ನೋಕ್ಕೆ ಕೇಜ್ರಿವಾಲ್ ಇರಲಿಲ್ವಲ್ಲ? ಹೌದು, ಯಾಕೆ ಕೊಡಬಾರ್ದಿತ್ತ? ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಆನೆ ರಾಜಕಾರಣ ಮುಂದುವರೆದಿದೆ. ಏನು ರಾಜೀವ್ ಗಾಂಧಿ ಏನು ರಾಹುಲ್ ಗಾಂಧಿ ಏನು ಕರ್ನಾಟಕ ಸೂಪರ್ CM? ಅದೇನು ಕರ್ನಾಟಕ ATM? ನಿಲ್ಲಿಸ್ರಿ ಲೂಟಿನ. ಆನೆ ಮದ್ರಾಸ್ ಆನೆ, ಕೇರಳ ಆನೆ, ಕರ್ನಾಟಕ ಆನೆ ಅಂತೆಲ್ಲ ಇದೆಯಾ ಅಂತ BJPಯವ್ರದ್ದು ಗಲಾಟೆ. ಅದಕ್ಕೆ BJP ಟಿಕೆ ಮಧು ಬಂಗಾರಪ್ಪನವರು, ಹಿಂದೆ ಬಂಗಾರಪ್ಪರು CM ಆಗಿದ್ದ ಸತ್ಯಸಾಯಿ ಆಸ್ಪತ್ರೆಗೆ 2 ಕೋಟಿ ಕೊಟ್ಟಿದ್ದಕ್ಕೆ ವ್ಯಕ್ತವಾಗಿದ್ದ ವಿರೋಧ ಆಯಿತು. ಕೇರಳ ವ್ಯಕ್ತಿಗೆ ಪರಿಹಾರ ಕೊಟ್ಟಿದ್ದು ಸರಿ ಇದೆ ಅಂತಾನೆ. ಆಸ್ಪತ್ರೆ ಕೊಟ್ಟಿದ್ದ ಕಾಸು ಬೇರೆ ಸಾರ್. ನನಗೂ ನೆನಪಿದೆ ಯಾವ ಸಂದರ್ಭದಲ್ಲಿ ಬಂಗಾರಪ್ಪನವರು ಅದಕ್ಕೆ ದುಡ್ಡನ್ನು ಕೊಟ್ಟರು ಮತ್ತು ಅದನ್ನು ಯಾರು ಬಂಗಾರಪ್ಪನವ್ರ ಹತ್ರ ತಂದು ಪ್ರಸ್ತಾಪ ಮಾಡಿ ಅವತ್ತು ಅದನ್ನು ಮಾಡಿಸಿದ್ರು, ಇದು ಮಾಡಿದ್ರು. ಯಾಕೆಂದರೆ ನಮ್ಮ ರೋಗಿಗಳಲ್ಲಿ ಹೋಗ್ತಾರೆ, ನಮ್ಮದು ಟ್ರೀಟ್ಮೆಂಟ್ ಆಗತ್ತೆ ಅನ್ನೋದೆಲ್ಲ ಇತ್ತು. ಆನೆ ಬೇರೆ, ಆಸ್ಪತ್ರೆ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಎರಡು ಬೇರೆ ಬೇರೆ. ಓಕೆನಾ? ಈಗ ಬೆಂಗಳೂರಿನ ಜಯದೇವಾಗೆ ಒರಿಸ್ಸಾ ಬಿಹಾರಿಂದ ಬಂದು ಟ್ರೀಟ್ಮೆಂಟ್ ತಗೋತಾರೆ. ಬಿಲ್ ಕಳ್ಸಣವೇ ಅಲ್ಲಿಗೆ? ನೀವು ಕಟ್ಕೊಡಿ ಅಂತ ಅಲ್ಲ, ಇವ್ರದೆಲ್ಲ ಕಾಸು ಕೊಡಿ ಇಲ್ಲಿ ಅಂತ ಸರ್ಕಾರಕ್ಕೆ ಕಳಿಸಿಲ್ಲ. ನಾವು ಕಳಿಸಿದೀವ ಟ್ರೀಟ್ಮೆಂಟ್ ಕೊಟ್ಟಿರೋದು ಮತ್ತೆ ಹಾಗೆ ಇದೆ. ಹಾಗಾಗಿ ಆನೆಗೆ ಈ ವ್ಯವಹಾರ ಮಾಡ್ಕೊಂಡಿದ್ದು ತಪ್ಪು. ಆಸ್ಪತ್ರೆ ವ್ಯವಹಾರ ಬೇರೆ, ಆನೆ ವ್ಯವಹಾರ ಬೇರೆ. ಇದು ನೀವು ಮೆಚ್ಚೋಕ್ ಮಾಡಿದ್ದು ಅಷ್ಟೇ. ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಿಸ್ತಾ ಇರುವಂತಹ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿದೆ. ಫೆಬ್ರವರಿ 25ನೇ ತಾರೀಕಿನಂದು ತಮ್ಮ ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಿದ್ದಾರೆ. 27ನೇ ತಾರೀಕು ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡ್ಬರ್ತಾರಂತೆ. ಈ ಮಧ್ಯೆ ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡಗೆ ಹಣದ ಆಮಿಷ ಒಡ್ಡಿದ ಆರೋಪದ ಮೇಲೆ ಮಧ್ಯವರ್ತಿಗಳಾದ ರವಿ ಮಹಂತೇಶ್ ವಿರುದ್ಧ ವಿಧಾನಸೌಧ ಪೊಲೀಸರು ಕೋರ್ಟ್ ಅನುಮತಿ ಪಡೆದು FIR ಅನ್ನು ದಾಖಲು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಕ್ಕೇನ್ ವಿಧಾನಸೌಧಕ್ಕೆ ಬಂದು ಮತಯಾಚನೆಯನ್ನ ಮಾಡಿದರು. ಅಡ್ಡ ಮತದಾನದ ಭಯದಿಂದ ಕಾಂಗ್ರೆಸ್ನವ್ರು ರೆಸಾರ್ಟ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಅವಮಾನಪ್ಪ. 135+3 ಇದ್ದು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಶಾಸಕರಿಗೆ ಮಾಡ್ತಾರೆ ನೋಡಿ, ಆನೆ ಆನೆ ಅವಮಾನ ಮಾಡ್ತಾ ಇದೆ. ಇಲ್ಲಿ ಅಡಕೆಯಲ್ಲಿ ಕಳ್ಕತ್ತೀರಿ ಸುಮ್ಮನೆ, ತಪ್ಪದು. ಮೇ ಬಿ ಅಲ್ಲ ಅನ್ಸತ್ ನನಗೆ. ಎಲ್ಲ ಒಂದೇ ಕಡೆ ಕೂತ್ಕೊಂಡು ಒಂದು ಸಭೆ ಮಾಡ್ಕೊಂಡು ಒಟ್ಟಿಗೆ ಓಟ್ ಹಾಕೊಂಡ್ಬಿಡೋಣ, ಪ್ಲಾನ್ ಮಾಡೋಣ ಅಂತ ಏನಾದ್ರು ಮಾಡ್ತಿರ್ಬೋದು. ಅಂಗನವಾಡಿ ಮಕ್ಕಳಿಗೆ ಕುಡಿಯೋದಕ್ಕೆ ನೀರು ಕುಡಿಯೋದಕ್ಕೆ ಸಿರ್ಸಿನಲ್ಲಿ ಗೌರಿ ನಾಯ್ಕ ಅವರು ಬಾವಿ ತೋಡ್ತಿದ್ರು, ಅದನ್ನು ಮುಚ್ಚಿದ್ರು, ಎಲ್ಲ ಆಯಿತು. ಇವತ್ತು ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ. ಸ್ಥಳಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ಭೇಟಿ ಕೊಟ್ಟರಂತೆ. ಅವ್ರು DC ಫೋನ್ ಮಾಡಿ ಏನ್ರಿ ನಿಮ್ಮ ಕತೆ ಅಂತ ಕೇಳಿದ್ರಂತೆ.
ಆಗೋರು ಆಯಿತು ಸರ್, ನೋ ಪ್ರಾಬ್ಲಮ್ ಸರ್, ತೋಡ್ಕೊಳ್ಳಿ ಅಂತಂದ್ರಂತೆ. ಆಯ್ತು, ಈಗ ತೋಡೋದು ಸ್ಟಾರ್ಟ್ ಆಗಿದೆ. ಈಗ ಅದಕ್ಕೆ ಮತ್ತೆ ಆ ಹೆಸರೇ ನೀರಿಗೆ ಬಂದ ಮೇಲೆ ಬೇಕಾದ್ರೆ ಅದಕ್ಕೆ ಗೌರಿ ಬಾವಿ ಅಂತಲೇ ಹೆಸರಿಟ್ಬಿಡೋಣ ಅಂತ ಸಂಸದರು ಹೇಳ್ಬಿಟ್ಟಿದ್ದಾರಂತೆ. ಭಾಳ ಸಂತೋಷ, ತೋಡಿ, ಬೇಡ ಅಂದಿಲ್ಲ. ಬಟ್ ಪಾಯಿಂಟ್ ಈಸ್ ನನಗೆ ಅರ್ಥವಾಗಿಲ್ಲ ಇಲ್ಲಿವರೆಗೂ. ಏನು ಸರ್? ಎಲ್ಲ ಆಕೆ ತೋಡೋದ್ರ ಬಗ್ಗೆನೇ ಚಿಂತೆ ಮಾಡಿಸ್ತಿದ್ದೀರಿ. ಆಕೆ ತೋಡೋದು ತಪ್ಪು ಸರಿ ಎಲ್ಲ ಹೇಳ್ತಿರೋದು. ಅಲ್ಲೊಂದು ಬೋರ್ವೆಲ್ ಹಾಕಿ ಅಂಗನವಾಡಿಗೆ ನೀರು ಕೊಡಬಹುದು ಅಂತ ಯಾಕೆ ಒಬ್ಬರು ಮಾತಾಡಲ್ಲ ಅಂತ ನನಗೆ ಅರ್ಥ ಆಗಿಲ್ಲ ಇದು ಕೇಸು. ಹೌದು, ಇದನ್ನೆಲ್ಲರೂ ಅಥವಾ ಅಲ್ಲೇನಾದ್ರು ಬೋರ್ವೆಲ್ ಬ್ಯಾನ್ ಇದೆಯೋ ಏನೋ, ಆಲ್ಟರ್ನೇಟ್ ವ್ಯವಸ್ಥೆಗಳಾಗೋಕೆ ಗೊತ್ತಿಲ್ಲ. ಯಾಕಂದ್ರೆ ಕೈಯಲ್ಲಿ ತೋಡಿದ ಬಾವಿಗೆ ನೀರು ಬರುತ್ತೆ ಅನ್ನೋದಾದ್ರೆ ಬೋರ್ ಹಾಕಿದ್ರು ನೀರು ಬರಬೇಕಲ್ಲ. ಹೌದು, ಆ ಎನರ್ಜಿ ವೇಸ್ಟ್ ಆಗೋದು ತಪ್ಪುತ್ತಲ್ಲ ಸರ್? ಎನರ್ಜಿ ಕತೆ ಬೇರೆ. ಅದು ಯಾಕೆ ಒಬ್ಬರು ಮಾತಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಜಿಲ್ಲಾಡಳಿತಕ್ಕೆ ಒಂದು ಬೋರ್ವೆಲ್ ಕಾಸ್ಟ್ಲಿ ಆಗ್ಬಿಟ್ಟಿದ್ಯಾ ಏನು ನಂಗೆ ಅರ್ಥನೇ ಆಗಿಲ್ಲ. ಅಟ್ಲೀಸ್ಟ್ ಸಡ್ಡೋಡಿಯೋ ರೀತಿ ಅವರೇ ಏನಾದರೂ ನೋ ಐಡಿಯಾ ಯಾಕೆ ಅಂತ. ಎಸ್,